ಸರ್ ಇದರ ಜೊತೆಗೆ ವೇದಿಕೆ ಮೇಲೆ ಈಗ ಮಾತಾಡ್ತಾ ಇದ್ರಿ ಅಂದ್ರೆ ಬೆಂಕಿಪಟ್ಟಣ ನಂತರದಲ್ಲಿ ಅಂದ್ರೆ ನಟನೆ ವಿಚಾರದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಶಂಸೆ ಸಿಕ್ಕಿತ್ತು ನಿಮಗೆ. ಸೊ ಆ ನಂತರದಲ್ಲಿ 3 ವರ್ಷ ಗ್ಯಾಪ್ ಆಯ್ತು. ಸೊ ಈಗ ಬೇರೆ ಒಂದು ಇನ್ನೆಕ್ಸ್ಟ್ ಸ್ಟಾರ್ಟ್ ಆಗಿದೆಯಾ ಪ್ರತಾಪ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಮಾಡ್ತಾರಾ ಅಂತ? ಸರ್ ಇವಾಗ ಆ್ಯಕ್ಚುಲಿ ಏನಂದರೆ ದೇವ್ರ ದಯೆಗೆ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ. ಇನ್ನೊಂದು ತ್ರಿವೇದಮ್ ಅಂತ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಸಿನಿಮಾ ಟೈಟ್ಲ್ ಇಟ್ಟಿಲ್ಲ, ಅದು ಲೀಡಾಗಿ ಮಾಡ್ತಾ ಇದ್ದೀನಿ ತ್ರಿವೇದಮ್ಮು. ಇನ್ನೊಂದು ಸಿನಿಮಾ ಬಂದ್ಬಿಟ್ಟು ಟೈಟ್ಲ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಸೊ ಫಸ್ಟ್ ನಿಮ್ಮ ಚಾನಲ್ಗೆ ಹೇಳ್ತೀನಿ, ದ ಮೂಮೆಂಟ್ ದೇ ಅನೌನ್ಸ್ ದ ಟೈಟಲ್. ಸೊ ಅದು ಲೀಡ್ 2 ಸಿನಿಮಾ ಲೀಡಾಗಿ ಮಾಡ್ತಾ ಇದ್ದೀನಿ. ಅದು ಬಿಟ್ಟು ನೆಕ್ಸ್ಟು ಬಲರಾಮನ ದಿನಗಳು ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಒಂದು ತುಂಬ ವೆರಿ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್. ಅಗೇನ್ ಚೈತನ್ಯ ಸರು, ವಿನೋದ್ ಪ್ರಭಾಕರ್, ದೊಡ್ಡ ಸ್ಟಾರ್ ಕಾಸ್ಟಿಂಗ್ ಇದೆ. ಅಲ್ಲೂ ತುಂಬ ಚಾಲೆಂಜಿಂಗು ಇದೆ. ಅಟ್ ದ ಸೇಮ್ ಟೈಮ್ 80s ಆ ದಿನಗಳದ್ದು. ಸೊ ಐ ಆಮ್ ಆಲ್ ಎಕ್ಸೈಟೆಡ್ ಸರ್. ಪಾತ್ರ ಏನು ಅಂತ, ಯಾಕಂದ್ರೆ ಬಲರಾಮನ ದಿನಗಳು ಅಂತಂದ್ರೆ ಕುತೂಹಲ ಈ ತರದೊಂದು ಬರುವಂತ ಸಂದರ್ಭ ರಿಯಲಿಸ್ಟಿಕ್ ಸ್ಟೋರಿನೇ ಅದು. ಸೊ ಯಾರ ಪಾತ್ರ ಅಂತ? ತುಂಬ ಇಂಪಾರ್ಟೆಂಟ್ ರೋಲು. ನಾನು ಆ್ಯಕ್ಚುಲಿ ರಿವೀಲ್ ಮಾಡೋಂಗಿಲ್ಲ, ಬಟ್ ಒಂದು ಹಿಂಟ್ ಕೊಡ್ತೀನಿ. ಪೊಲೀಸ್ ಪಾತ್ರ ಮಾಡ್ತಾ ಇದ್ದೀನಿ ಇದರಲ್ಲೂ. ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಯಾರು ಅಂತ ನೀವು ಸಿನಿಮಾ ನೋಡಿಬಿಟ್ಟು ನೀವು ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಹೇಳ್ಬಿಟ್ರೆ ಈಗಲೇ ಮಜಾ ಹೋಗ್ಬಿಡತ್ತೆ, ಬಟ್ ವೆರಿ ಇಂಪಾರ್ಟೆಂಟ್ ರೋಲ್. ಇನ್ನು ಮತ್ತೆ ಹೇಳಿದ್ರೆ 3 ವರ್ಷಗಳ ಕಾಲ ನಂದೇ ಒಂದು ಥಾಟಲ್ಲಿದ್ದೆ ಸಿನಿಮಾ ವಿಚಾರದಲ್ಲಿ, ಅಂದ್ರೆ ಹಿಂದೆ ಯಾರು ಮಾರ್ಗದರ್ಶಕರಿರಲಿಲ್ಲ. ಸೊ ಒಂದಷ್ಟು ತಪ್ಪುಗಳು ಮಾಡ್ಬಿಟ್ಟೆ ಅಂತ ಆ ಸಂದರ್ಭದಲ್ಲಿ ದರ್ಶನ್ ಅವರು ಕೂಡ ಬಂದು ಒಂದಷ್ಟು ವಿಚಾರಗಳಿದ್ದಕ್ಕೆ ಬದಲಾದೆ ನಾವು. ಸರ್ ಏನಂದರೆ ನಮಗೆಲ್ಲ ಬಂದ್ಬಿಟ್ಟು ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ಸಿನಿಮಾ ಬಗ್ಗೆ ಝೀರೋ ನಾಲೆಜ್ ಹಂಗೆ ಬಂದಿರೋದು. ಸೊ ಮನೆಯಲ್ಲೂ ಯಾರಿಗೂ ನಾಲೆಜ್ ಇಲ್ಲ ಸಿನಿಮಾ ಬಗ್ಗೆ. ಕೆಲವೊಂದು ಏನಾಗತ್ತಂದರೆ ನಿಮ್ಮ ಲೈಫಲ್ಲಿ ಒಬ್ಬರು ಮೆಂಟರ್ ಅಂತ ಯಾರನ್ನ ಇಟ್ಕೊಬೇಕು, ಗುರುಗಳಾಗಿರ್ಬೋದು. ಮೆಂಟರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇವಾಗ ಬರ್ತಿರೋಂಥ ಎಲ್ಲ ಯಂಗ್ಸ್ಟರ್ಸ್ಗಳಿಗೆ. ಸೊ ನಾವು ಕೆಲವೊಂದು ಭ್ರಮೇಲಿ ಬದುಕ್ಬಿಡ್ತೀರಿ, ನಮಗೆ ಗೊತ್ತಿರಲ್ಲ. ಈ ಸಿನಿಮಾ ಇವಾಗ ನಾನು ಬೆಂಕಿಪಟ್ಟಣ ಮಾಡಿದಾಗ ನನಗೆ 4-5 ಸಿನಿಮಾ ಬೆಂಕಿಪಟ್ಟಣ ಥರನೇ ಬರುತ್ತೆ. ಸೊ ನಾನೇನು ಭ್ರಮೆಯಲ್ಲಿ ಇರ್ತೀನಿ, ಎಲ್ಲ ನಾನು ಇದೇ ಒಂದೇ ಕ್ಯಾರೆಕ್ಟರ್ಗೆ ಬ್ರ್ಯಾಂಡ್ ಮಾಡಿಬಿಡ್ತಾರೆ ಅಂತ. ಯು ಶುಡಂಟ್ ಪುಟ್ ದಟ್ ಬ್ಯಾರಿಯರ್ಸ್. ಮಾಡ್ತಾ ಇರ್ಬೇಕು, ಅದರಲ್ಲಿ ಏನು ಡಿಫ್ರೆಂಟ್ ಮಾಡು. ಸೊ ಅಗೇನ್ ಅದು ಆ 3 ವರ್ಷ ನನಗೆ ಆ ಪಾಠ ಕಲಿಸ್ತು. ಸೊ ಅಗೇನ್ ಲೈಫಲ್ಲಿ ಏನೇ ಆದ್ರೂ ನಮಗೆ ಆಗೋದೆಲ್ಲ ಒಳ್ಳೇದಕ್ಕೆ ಸರ್. ಸೊ ಯಾರೋ ಒಬ್ಬರು ಬಂದ್ಬಿಟ್ಟು ನನಗೆ ಆವಾಗ ನಾನೇನೋ ಗೊತ್ತಿಲ್ದಿರೋ ಟೈಮಲ್ಲಿ ದರ್ಶನ್ ಸರ್ ಅಂತವ್ರು ಬಂದ್ಬಿಟ್ಟು ಅಡ್ವೈಸ್ ಮಾಡ್ತಾರೆ. ಅದು ನೀವು ಸ್ಮಾರ್ಟಾಗಿ ನೀವು ಅಡಾಪ್ಟ್ ಮಾಡ್ಕೊಬೇಕು. ಇವಾಗ ನಿಮ್ಗೆ ಗೊತ್ತಿಲ್ಲ, ಇವಾಗ ನಾಳೆ ನಿಮ್ಮಿಂದನೇ ನನಗೇನೋ ಒಂದು ವಿಷಯ ಗೊತ್ತಾಗ್ಬೋದು. ಜಸ್ಟ್ ದಟ್ ದೇವ್ರು ಎಲ್ಲ ಸೈಡಿಂದನೂ ನಿಮ್ಗೆ ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡತ್ತಂತೆ. ವೆನ್ ಯು ರಿಯಲಿ ಪ್ಯಾಷನೆಟ್ ಅಬೌಟ್ ಯುವರ್ ವರ್ಕ್ ಆರ್ ವಾಟ್ ಎವರ್ ವರ್ಕ್ ಯು ಡೂ, ಎಲ್ಲಿಂದನೂ ಒಂದು ಕಡೆ ಮೆಸೇಜ್ ಬರುತ್ತೆ. ಸೊ ನಮ್ಗೆ ಅದು ಅರ್ಥ ಮಾಡ್ಕೊಬೇಕು. ನಮ್ಗೆ ದೇವ್ರು ಎಲ್ರಿಗೂ ಚಾನ್ಸ್ ಕೊಡ್ತಾರೆ. ಆ ಮೆಸೇಜ್ನ ನಾವು ಯಾವಾಗ ಅಡಾಪ್ಟ್ ಮಾಡ್ಕೊಳ್ತೀರಲ್ವ ಅರ್ಥ ಆಗ್ಬಿಡತ್ತೆ. ಯಾವಾಗ ಅದನ್ನ ಇಗ್ನೋರ್ ಮಾಡ್ತೀರಿ, ದೆನ್ ಓನ್ಲಿ ವಿಲ್ ಲೂಸ್ ಇಟ್. ಏನು ಹೇಳಿದ್ರು ದರ್ಶನ್ ಅವರು ಅಂತ ಈ ವಿಚಾರವಾಗಿ, ಕೆರಿಯರ್ ವಿಚಾರದಲ್ಲಿ? ಅವ್ರು ಹೇಳಿದ ಅಷ್ಟೇ, ವಾರದಲ್ಲಿ 10 ಜನ ಹೊಸಬ್ರು ಬರ್ತಾ ಇರ್ತಾರೆ. ನೀವು ಡೈರೆಕ್ಟ್ರಿಗೆ ಟೆಕ್ನಿಷಿಯನ್ ಕಾಣಿಸ್ಕೊಂಡಿಲ್ಲ ಅಥವಾ ಜನಕ್ಕೆ ಕಾಣಿಸ್ಕೊಂಡಿಲ್ಲ ಅಂದರೆ ಮರ್ತು ಬಿಡ್ತಾರೆ. ಸೊ ಆ್ಯಂಡ್ ಇಟ್ ಹ್ಯಾಪೆಂಡ್. ಲೈಕ್ ಬೆಂಕಿಪಟ್ಟಣ ಆದಮೇಲೆ 3 ವರ್ಷ ನಾನು ಕೆಲಸನೂ ಮಾಡ್ತಿದ್ದೆ ನಾನು. ಸೊ ಎಲ್ಲ ಒಂದು ಕಡೆ ಕೆಲಸ ಇತ್ತಲ್ಲ, ಬಿಡು ಮಾಡೋಣ ಏನು ಅಂತ. ಬಟ್ ಹೋಗಿ ಟೈಮ್ ಮತ್ತೆ ಬರೋದಿಲ್ವಲ್ಲ. ಸೊ ಅದೇ ಲೈಕ್ ಗಾರ್ಡಿಯನ್ ಏಂಜಲ್ ಅವ್ರು ಬಂದ್ಬಿಟ್ಟು ಒಂದು ಮೆಸೇಜ್ ಕೊಟ್ಬಿಟ್ಟು ಹೋದ್ರು ನನಗೆ, ಮಾಡಿ ಯಾವತ್ತು ಹಂಗೆ ಖಾಲಿ ಕೂತ್ಕೊಂಬೇಡಿ, ಕಾಣಿಸ್ಕೊಳ್ತಾರೆ ಜನಕ್ಕೆ. ಅದವ್ರ ದೊಡ್ಡ ಗುಣ ಅಷ್ಟೇ ಸರ್, ಇನ್ನೇನು ಹೇಳ್ಬೇಕು ಹೇಳಿ. ನಾನು ಹೇಳ್ದಂಗೆ ಅದೇ ದೇವರು ಯಾರನ್ನೋ ಒಬ್ಬರನ್ನ ಕಳಿಸ್ತಾರೆ, ನಿಮಗೆ ಮೆಸೇಜ್ ಕೊಡಿಸ್ತಾರೆ ಅವ್ರ ಮೂಲಕ. ಸೊ ಲೈಫಲ್ಲಿ ನಿಮಗೆ ಒಬ್ಬರಲ್ಲ ಒಬ್ಬರು ಬರ್ತಾರೆ ಸರ್. ನೀವು ಆನೆಸ್ಟಾಗಿ ಕೆಲಸ ಮಾಡಿದಾಗ ಯಾರೋ ಒಬ್ರು ಬಂದು ನಿಮಗೆ, ನೀವೆಲ್ಲೋ ರಿಲ್ಯಾಕ್ಸ್ ಆಗಿದ್ದೀರಾ ಅಂದರೆ ನಿಮ್ಮ ಬೆನ್ನು ತಟ್ಬಿಟ್ಟು ನೀನು ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ದೀರಾ, ಇಲ್ಲ ನೀನು ವಾಟ್ ಡಿಸಿಷನ್ ಯು ಟೇಕಿಂಗ್ ಈಸ್ ರಾಂಗ್ ಅಂತ ಯಾರೋ ಒಬ್ರು ಬಂದು ನಿಮ್ಗೆ ಇದು ಮಾಡ್ತಾರೆ. ಎಲ್ಲರೂ ಜೀವನದಲ್ಲಿ ಆಗುತ್ತೆ. ಇಟ್ಸ್ ನಾಟ್ ಓನ್ಲಿ ಇನ್ ಮೈ ಲೈಫ್. ಮೇ ಬಿ ಐ ಆಮ್ ಬ್ಲೆಸ್ಡ್. ದೇವ್ರು ಒಂದೊಂದು ರೂಪದಲ್ಲಿ ಬಂದು ಒಬ್ಬೊಬ್ಬರಿಗೆ ಕೈಲಿ ಮೆಸೇಜ್. ಸುಮಾರು ಜನ ಇದ್ದಾರೆ ನನ್ನ ಲೈಫಲ್ಲಿ ಆ ಥರ. ಸೊ ಆ ಥರ ಹೇಳೋಕೆ ಹೋದಂದರೆ ನಾನು ಒಂದು ಲಿಸ್ಟೇ ಮಾಡ್ಬೋದು. ಇವಾಗ ನೋಡಿ ಭೈರತಿ ರಣಗಲ್ ಅಗೇನ್ ಶಿವಣ್ಣನಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಯಾಕಂದರೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ನಾನು ಎಷ್ಟು ಆವತ್ತು ಎಸ್ಪೆಷಲಿ ಫಸ್ಟ್ ಡೇ ನನಗಿನ್ನೂ ಚೆನ್ನಾಗಿ ನಾನು ಆ್ಯಕ್ಚುಲಿ ನರ್ವಸ್ ಆಗಿದ್ದವ್ರು ಎಷ್ಟು ಚೆನ್ನಾಗಿ ಕಂಫರ್ಟ್ ಮಾಡಿದ್ರು ಅಂದರೆ, ಬಂದಿದ ತಕ್ಷಣ ಗೀತಕ್ಕನ್ನು ಇಂಟ್ರೊಡ್ಯೂಸ್ ಮಾಡಿಸ್ಬಿಟ್ಟು ಬೆಂಕಿಪಟ್ಟಣಲ್ಲಿ ಮಾಡೋರು ಇವರು ಮಗು ಆಗ್ಬಿಡ್ತಾರೆ ಶಿವಣ್ಣ ಸಡನ್ನಾಗಿ. ಗೀತಾ ಪ್ರತಾಪ್ ಅಂತ ಬೆಂಕಿಪಟ್ಟಣಲ್ಲಿ ಮಾಡೋರು ಒಳ್ಳೆ ಆರ್ಟಿಸ್ಟು ಅಂತ. ಆಮೇಲೆ ಮತ್ತೆ ಶಿವಣ್ಣ ಅವ್ರ ಮಗಳು ಬರ್ತಾರೆ, ಅವ್ರಿಗೂ ಮತ್ತೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಈಸ್ ಬೀಯಿಂಗ್ ಎ ಸ್ಟಾರ್, ಇಟ್ಸ್ ನಾಟ್ ನೆಸೆಸರಿ ಸರ್. ನನಗೆ ಬಂದು ಅವರು ಪರಿಚಯ ಮಾಡಿಸ್ಬಿಟ್ಟು ಅಲ್ಲೇ ನನಗೊಂದು ಸ್ವಲ್ಪ ಕಂಫರ್ಟಬಲ್ ಆಗಿ ಇಟ್ ವಾಸ್ ಈಸಿ ಫಾರ್ ಮೀ. ಅದು ಅವರು ಆ ಗೆಸ್ಚರ್ ಇತ್ತು ಗೊತ್ತಾ. ಅದಕ್ಕೆ ದೊಡ್ಡ ಮನೆ ಅವರು, ದೊಡ್ಡ ಮನೆ
ಗುಣ, ಶಿವಣ್ಣ ಅಲ್ಲ ಡಾರ್ಲಿಂಗ್ ಸರ್. ಅವ್ರ ಬಗ್ಗೆಲ್ಲ ನಾನಂತೂ ಇವತ್ತು ಎಷ್ಟು ಎಂಜಾಯ್ ಮಾಡಿದ್ದೀನಿ ಅಂದರೆ, ನಾನು ಆ ಸಿನಿಮಾಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ನಾನು ಮಾತಾಡ್ತಿಲ್ಲ, ಆ್ಯಸ್ ಎನ್ ಆಡಿಯನ್ಸ್ ಎಂಜಾಯ್ ಮಾಡ್ತಿದ್ದೆ. ನಾನು 6 ಗಂಟೆ ಶೋಗೆ ಬೇರೆ ಬಂದಿದ್ದೆ. ಸೂಪರ್ ಫನ್ ಇಟ್ ವಾಸ್. ಸರ್, ಈ ಸಿನಿಮಾದಲ್ಲಿ ನಿಮಗೆ ವಾವ್ ಅನ್ಸೋ ಸಂದರ್ಭ ಅಂತ ಈಗ ಹೇಳಿದ್ರೆ ಇಂಟರ್ವಲ್ ಬ್ಲಾಕ್ ಒಂದಷ್ಟು ಬರುತ್ತೆ ಅಂತ, ಅದ್ರ ಆಚೆಗೂ ಸಾಕಷ್ಟು ಸೀನ್ಸ್ಗಳು ಸರ್ ಈ ಥರನೂ ಯೋಚನೆ ಮಾಡ್ಬೋದು ಅಂತ ಯಾರು ಅನ್ಕೊಂಡಿಲ್ಲ. ಯಾಕಂದ್ರೆ ಒಂದು ಲಾಂಗ್ ಇದೆಯಲ್ಲ, ಅದು ಗೇಟ್ಗೆ ಹಾಕಿರೋಂಥ ಒಂದು ರಾಡನ್ನ ಅದು ಅಷ್ಟೇ ನೋಡಿ, ಅದು ಥಾಟ್ ನೋಡಿ ನಮ್ಮ ಡೈರೆಕ್ಟರ್ ಸರ್ದು. ಎಕ್ಸ್ಪೆಕ್ಟ್ ಮಾಡಿರಲ್ಲ ಯಾರೂ. ಇವಾಗ ಅವನು ವಿಲ್ಲನ್ ಬಂದ್ಬಿಟ್ಟು ಅವ್ನು ತುಳ್ಕೊಂಡು ಹೋಗ್ತಾನೆ, ಅಲ್ಲಿ ಜಸ್ಟಿಸ್ ಅಂತ ಒಂದು ಇರುತ್ತೆ, ಅದ್ರ ಮೇಲೆ ಜಸ್ಟಿಸಾ ಅಂತ. ನೆಕ್ಸ್ಟ್ ಶಿವಣ್ಣ ಅದೇ ತೊಗೊಂಡು ಹೋಗ್ಬಿಟ್ಟು ಅಗೇನ್ ಇಲ್ಲಿ ಅದು ಆ ಥಿಂಕಿಂಗ್ ನೋಡಿ. ಸ್ಮಾಲ್ ಮೈನ್ಯೂಟ್ ಥಿಂಗ್ಸು ಎಷ್ಟು ಇಂಪ್ಯಾಕ್ಟ್ ಮಾಡಬಹುದು ಅನ್ನೋದು ಈ ಸಿನಿಮಾ ಮುಖಾಂತರ ನರ್ತನ್ ಸರ್ ಅವರು ತುಂಬ ಚೆನ್ನಾಗಿ ತೋರಿಸೋರೆ. ಸರ್, ಇನ್ನು ಕೊನೆಯದಾಗಿ ಈ ಥರದೊಂದು ಸಂಭ್ರಮದ ಬಗ್ಗೆ ಕನ್ನಡಿಗರು, ಯಾಕಂದರೆ ಒಳ್ಳೆ ಸಿನಿಮಾ ಬಂದಾಗ ಯಾವತ್ತೂ ಕೈ ಬಿಟ್ಟಿಲ್ಲ, ಸೊ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ, ಒಂದು ಒಳ್ಳೆ ಸಿನಿಮಾ ಬಂದಿದೆ. ಈ ಥರ ಸಿನಿಮಾನ ನೀವೆಲ್ಲ ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡಿ. ಸುಮಾರು ಜನ ಆನ್ಲೈನು ಡೌನ್ಲೋಡ್ ಮಾಡ್ಕೊಂಡು ನೋಡ್ತೀರಾ, ಅದು ಸೀರಿಯಸ್ಲಿ. ಯಾಕಂದರೆ ಇಲ್ಲಿ ಸುಮಾರು ಜನದ ಒಂದು ಹಾರ್ಡ್ ವರ್ಕು, ಸುಮಾರು ಜನದ್ದು. ಇಟ್ಸ್ ನಾಟ್ ಓನ್ಲಿ ಅಬೌಟ್ ಪ್ರೊಡ್ಯೂಸರ್ ಆರ್ ಎಷ್ಟು ಜನ ಡಿಸ್ಟ್ರಿಬ್ಯೂಟರ್ ಆಗಿರ್ಬೋದು, ಆರ್ಟಿಸ್ಟ್ ಆಗಿರ್ಬೋದು, ಪ್ರತಿಯೊಬ್ಬರದ್ದು ಎಫರ್ಟ್ ಇರುತ್ತೆ. ಸೊ ಪ್ಲೀಸ್ ಸೇ ನೋ ಟು ಪೈರಸಿ. ಆ್ಯಂಡ್ ಈ ಡೌನ್ಲೋಡ್ ಮಾಡಿಬಿಟ್ಟು ನೋಡೋದು ಅದೆಲ್ಲ ದಯವಿಟ್ಟು ಮಾಡಿಬಿಡಿ, ಥಿಯೇಟ್ರಿಗೆ ಬಂದು ನೋಡಿ. ಆ್ಯಂಡ್ ಈ ಥರ ಸಿನಿಮಾ ನೀವು ಥಿಯೇಟ್ರಲ್ಲಿ ನೋಡಿದಾಗನೇ ಆ ಫೀಲೇ ಬೇರೆ. ಸೊ ಪ್ಲೀಸ್ ನಮ್ಮ ಸಿನಿಮಾ ಭೈರತಿ ರಣಗಲ್ ಸಿನಿಮಾನ ಥಿಯೇಟ್ರಿಗೆ ಬಂದು ನಿಮ್ಮ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾ. ಖಂಡಿತವಾಗ್ಲೂ ಎಲ್ಲರೂ ಖುಷಿ ಪಡ್ತೀರಾ. ಬನ್ನಿ, ಸಿನಿಮಾ ನೋಡಿ, ಇನ್ನು ದೊಡ್ಡ ಮಟ್ಟಿಗೆ ನಮ್ಮ ಭೈರತಿ ರಣಗಲ್ನ ಗೆಲ್ಲಿಸ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.